ಅನಸೂಯ ಏನಂದ್ರೆ ಕೆಲಸದಿಂದ ಇಷ್ಟು ಬೇಗ ಲಾಗೌಟ್ ಆದ್ರ? ಯಾರದು? ಫುಡ್ ಡೆಲಿವರಿ ಬಾಯ್. ಫುಡ್ ಡೆಲಿವರಿಗೆ ಬಟ್ಟೆ ಬಿಚ್ಕೊಂಡು ನೋಡ್ತಾನ? ಅನಸೂಯ ಯಾರದು? ಅವನ ಹೆಸರೇನು ಅನಸೂಯ? ಇವನ ಗುರು ಒಂದ್ ನಿಮಿಷ. ನಿಮ್ಮನೆ ಪೋಸ್ಟ್ ಬಾಕ್ಸ್ಗೆ ಯಾವನೋ ಬಂದ್ ಪೋಸ್ಟ್ ಹಾಕಿದ್ರೆ ನನ್ನನ್ನ ಯಾಕೆ ಇಟ್ಕೊಂಡಿದೀರಾ? ನಿನ್ನ ಹೆಂಡತಿಗೆ ಬಂದ್ ಯಾರೋ ಇಂಜೆಕ್ಷನ್ ಕೊಟ್ರೆ ನನ್ನನ್ನ ಯಾಕೆ ಇಟ್ಕೊಂಡಿದೀರಾ? ಯಾವ ಸೈಡ್ ಹೋದ? ಆ ಬಾಕ್ಸರ್ ಹಾಕೊಂಡ್ ಓಡೋದ್ನಲ್ಲ, ಆ ಸೈಡ್ ಹೋದ ನೋಡು. ಸಾರಿ, ಥ್ಯಾಂಕ್ ಯು. ಏಯ್ ನೀ ಇಲ್ಲೇ ರೇ, ಬಾಕ್ಸರ್ ಒಂದು ಚಡ್ಡಿ ಹೊಡೆದು ಬರ್ತೀನಿ. ಮಾತಾಡೋನೆ ಮಹಾಶೂರ. ನೆಕ್ಸ್ಟ್ ವಿಡಿಯೋಗೆ ಹೋಗೋಣ ಬನ್ನಿ. ಇದು ಚೆನ್ನಾಗೈತೆ ವಿಡಿಯೋ. ನಾನು ಹಂಗೆ ಓಡ್ತೀನಿ. ಯಾವಾಗಲೂ ಮನೆಗೆ ಬಂದು ಹೋಗ್ತಾ ಇದ್ರಿ ತಾನೆ? ಇವತ್ತೇನು ಹೊಸದು? ಅದೇ ಮತ್ತೆ ಪ್ರತಿದಿನ ನಿಮ್ ಮನೆಗ್ ಬರ್ತೀನಿ ತಾನೆ? ಪ್ರತಿದಿನ ಬಂದಾಗ್ಲೂ ನಿಮ್ ಅಜ್ಜಿ ಕೇಳಿದ್ನೇ ಕೇಳ್ತಾರಲ್ಲಿ. ಅಂತದೇನ್ ಕೇಳ್ತಾರೆ? ಏನ್ ಕೇಳ್ತಾರ? ನಡಿ ಬಾ. ಹೇಳ್ಕೊಟ್ಟಪ್ಪ ಮುಡಿ ನಿಮ್ಮ ಮಂದ್ಯವ್ರಿಗೆ ಧರ್ಮಸ್ಥಳಕ್ಕ ತಿರ್ತಿಗ ನೀನೇ ಹೇಳಪ್ಪ. ನೀನೇ ಹೇಳು. ಮುಡಿ ಕೊಡಕ್ಕಾಗತ್ತಾ? ಸಿಗರೇಟ್ ಸೇರ್ತಾ ಇದ್ದಾರೆ. ಅವರಪ್ಪ ನೋಡ್ತವ್ರೆ. ರಘು, ಮಂಚದ ಕೆಳಗಡೆ ಚಾಪೆ ಹಿಂದೆ ಹೊರಟೋಗಿದೆ, ಸ್ವಲ್ಪ ಎಳ್ಕೊಂಡ್ ಕೊಡೋ. ಆಗಲ್ಲ ಹೋಗಮ್ಮ, ಅವನಿಗೆ ಚಾಪೆ ಎಳಿಯೋಕೆಲ್ಲ ಆಗಲ್ಲ. ಬರೀ ಹೊಗೆ ಎಳಿಯೋದ್ ಮಾತ್ರ ಆಗೋದು. ಏನ್ರಿ ಹೇಳ್ತಾ ಇದ್ದೀರಾ? ಏನಿಲ್ಲ, ಟೀ ಮಾಡ್ಕೊಂಡ್ ಕೊಡು. ರಘು, ನಿಂಗೂ ಸೇರ್ಸಿಡ್ಲಾ? ನನಗೇನ್ ಬೇಡ. ಬರೀ ಟೀ ಕೊಟ್ರೆ ಬೇಕು ಅಂತಾನಾ? ಅದ್ರ ಜೊತೆ ದಮ್ ಬೇಕು. ಬೇಕು. ಟೀ ಕುಡಿಯಕ್ಕೆ ದಮ್ಮೆಲ್ಲ ಬೇಕಾ? ಹೌದು. ಬಿಸಿ ಟೀನ ಆರಿಸ್ಕೊಂಡ್ ಕುಡಿದ್ರೆ ಆಯ್ತಪ್ಪ. ಲೇ ಪೆದ್ದಿ, ಸರಿಯಾಗಿದ್ಯಾ? ಯಾಕೋ ಮಗುಗೆ ತುಂಬಾ ಸುಸ್ತಾಗಿರೋ ತರ ಕಾಣ್ತಾ ಇದೆ. ಸೇದಿ ಫುಲ್ಲು ಸುಸ್ತಾಗ್ಬಿಟ್ಟವನೆ. ಏನ್ ಸೇದಿ? ಅದೇ ಅಮ್ಮ, ನೀರ್ ಸೇದೋದು ಬಾವಿಯಿಂದ ಬೋರ್ವೆಲ್ಲು. ಅಪ್ಪ ಮಗ ಇಬ್ರು ಸೇರ್ಕೊಂಡು ಏನೇನೋ ಮಾತಾಡ್ತಾ ಇದ್ರ. ನಾನ್ ಟೀ ಮಾಡಕ್ ಹೋಗ್ತೀನಿ. ಚಿಲ್ರೆ ಹುಷಾರ್ ಕಣೆ, ಮನೇಲಿ ಕಳ್ಳನ ಮಕ್ಕಳು ಜಾಸ್ತಿ ಆಗೋಗ್ಬಿಟ್ಟಿದ್ದಾರೆ. ಸ್ಮಾಲ್ ಸೈಜ್ ಅಲ್ಲಿ ಇರಲ್ಲ, ಕಿಂಗ್ಸ್ ತರ ಆಡ್ತಾ ಇರ್ತಾರೆ. ಸ್ಮಾಲ್ ಸೈಜ್ ನಾವು ಲೈಟ್ಸ್ ಆಗಿ ತಗೊಂಡ್ರೆ ನಮ್ ಲೈಫ್ ಗೆ ಸೀಸರ್ ಹಾಕ್ಬಿಡ್ತಾರೆ. ಇಂತ ಪ್ಲೇಯರ್ಸ್ ನಾವ್ ಎಷ್ಟೆಲ್ಲ ನೋಡಿಲ್ಲ ಅಲ್ವೇನಪ್ಪ? ಒಂದೆರಡು ಡೇಟ್ ಹಾಕಿದ್ರು ಪರವಾಗಿಲ್ಲ, ಮಾತಲ್ಲೇ ಮರ್ಡರ್ ಮಾಡ್ತಾರಲ್ಲಪ್ಪ. ಮಾತಲ್ಲೇ ಮರ್ಡರ್ ಮಾಡ್ತಾವ್ರೆ. ಮನೆಯವ್ರು ಬರೋದು ನಾಳೆ ಆಗತ್ತೆ. ಸೈಲೆಂಟ್ ಆಗಿ ಪಾರ್ಟಿ ಮಾಡೋಣ. ಅಕ್ಕಪಕ್ಕದ ಮನೆಯವರು ಸ್ವಲ್ಪ ಕಿರಿಕು, ಸೈಲೆಂಟ್ ಆಗಿ ಮಜಾ ಮಾಡೋಣ, ಆಯ್ತಾ? ಅಕ್ಕಪಕ್ಕದ ಮನೆಯವರು ಬಿಡಿಗಿಡ್ತೀಯಲ್ಲ ಮುಡುಗ ಅವ್ರ ಮನೆಯವ್ರಿಗೆ. ಅಂಕಲ್ ಹೊಡಿತೀನಿ ಸುಬ್ಬೆ, ಅಂಕಲ್ ಹೊಡಿತೀನಿ. ಮಪ್ಪಂಗೆ ಹುಟ್ಟಿದ್ರೆ ನೀನ್ ಬಾರ ನನ್ನ ಫ್ರೆಂಡ್ ಮನೆ ಲೊಕೇಶನ್ ಕಳಿಸ್ತೀನಿ. ಮಗ ಆಗೊಂಡ್ ಚಟ್ಟಿ ಬಿಸಾಕ್ಬೇಡ ಅಷ್ಟೇ. ಬಾರ ಇಲ್ಲ. ಸಾಗಲಿ ಮುಂದೆ ಹೋಗಲಿ, ದೂರ ತೀರವ ಸೇರಲಿ. ಬಾತ್ರೂಮ್ ಹೋಗಿ ಮಾಡೋ. ಗಾಡಿ ಮೇಲೆ ಬರ್ತಿದ್ಯಲ್ಲ ಮಾರ ಒಳಗಡೆ. ಈ ಪಕ್ಕದ ಬೆಲೆ ಒಂದೊಳ್ಳೆ ಫಿಗರ್ ಇದ್ದಾಳೆ, ಎತ್ತಿದ್ದಾಳೆ. ಎಪ್ಸಡ ಏನ್ರು ಮಾಡ್ತಾ ಇದ್ದೀರಾ? ಅವ್ರ ಮನೇಲಿ ಎಣ್ಣೆ ಕೇಳ್ಕೊಂಡ್ಬರ್ತೀನಿ. ಇವ್ರ ಮನೇಲಿ ಕೇಳ್ಕೊಂಡ್ ಬರ್ತೀರಿ ಸರ್. ಹಲೋ ಮಚ್ಚ, ಇವ್ರ ಹೆಸರು ಎಣ್ಣೆ ಕೊಡಲ್ವಾ? ಅಲ್ಲಿಂದ ಇಲ್ಲಿ ಬೀಳು. ಸುಮ್ಮನೆ ಒಳಗಡೆ ಬರ್ರೋ. ಈ ಬಾರೋ ಒಳಗಡೆ. ಸೌಂಡ್ ಎಲ್ಲೋ ಕೇಳ್ದಾಗಿದ್ಯಲ್ಲ ಅಕ್ಕ. ನಾನು ಕ್ಯಾಬೇ ಬುಕ್ ಮಾಡಿರ್ಲಿಲ್ಲ. ಅಂಕಲ್ ಬರ್ತಾರೆ ಅಂದ್ರೆ ಪೊಲೀಸ್. ನಮಸ್ಕಾರ ಕಣ್ರಪ್ಪ, ನನ್ನ ಹೆಸರು ಡೇವಿಡ್ ಸಿನ್ಸ್ ಅಂತ. ಇವನು ನನ್ನ ಮಗ ಜಾನಿ ಸಿನ್ಸ್. ನನಗ್ ಬಂದಿರೋ ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿ ಪ್ರಪಂಚದಲ್ಲಿ ಬೇರೆ ಯಾವ ತಂದೆಗೂ ಬರಬಾರ್ದು. ಹಿಂಗೆ ಒಂದಿನ ಬೆಳಗ್ಗೆ ಹಾಲು ತಗೊಂಡ್ ಮನೆಗೆ ಬಂದೆ. ಅಪ್ಪ ಕೆಲ್ಸಕ್ಕೆ ಹೋಗಿ ಬರ್ತೀನಿ.
ಲೋ ಬಡ್ಡಿ ಮಗ್ನೆ, ನೀನ್ ಯಾವಾಗ ಡಾಕ್ಟರ್ ಅದೇ? ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ, ಯೂಟ್ಯೂಬ್ ಶಾರ್ಟ್ಸ್ ಅಲ್ಲಿ ಡಾಕ್ಟರ್ ಕೆಲಸ ಹೆಂಗ್ ಮಾಡೋದು ಅಂತ ಕಲ್ತ್ಕೊಂಡೆ. ಭೇಷ್ ಮಗ್ನೆ ಭೇಷ್. ಯಾವ ಆಸ್ಪತ್ರೆ? ಚೂಟಿ ಅಮೆರಿಕಾ. ಆಶೀರ್ವಾದ ಮಾಡಪ್ಪ. ನೀನ್ ಬೈಲಕ್ಕಿಲ್ಲ ಹುಷಾರು. ಟೆಲಿಸ್ಕೋಪ್ ಅಪ್ಪ. ಸರಿ ಸರಿ ಸರಿ, ಹುಷಾರಾಗಿ ಹೋಗ್ಬಾಪ. ಸಂತೋಷ ಸಂತೋಷ. ಎಲ್ ಸ್ವಾಮಿ ಸಂತೋಷ? ಸಂತೋಷನೂ ಇಲ್ಲ, ಆನಂದನೂ ಇಲ್ಲ. ನನ್ನ ಮಗ ಡಾಕ್ಟರ್ ಆಗೋನೆ ಅಂತ ಖುಷಿ ಪಡೋ ಅಷ್ಟರಲ್ಲಿ ನೆಕ್ಸ್ಟ್ ದಿನ ಬೆಳಗ್ಗೆ ಅಯ್ಯಬ್ಬಾ ಅಪ್ಪ ಕೆಲ್ಸಕ್ಕೆ ಹೋಗಿ ಬರ್ತೀನಿ. ಡಾಕ್ಟರ್ ಬಟ್ಟೆನೇ ಹಾಕೊಂಡಿದ್ವಲ್ಲ. ಡಾಕ್ಟರ್ ಕೆಲ್ಸಕ್ಕೆ ಸ್ವಲ್ಪ ಬ್ರೇಕ್ ತಗೊಂಡಿದ್ದೀನಿ. ಇವಾಗ ಜಿಮ್ ಟ್ರೈನರ್ ಆಗಿದ್ದೀನಿ. ಒಂದಿನ ಸೆಕ್ಯೂರಿಟಿ ಗಾರ್ಡ್ ಕೆಲ್ಸಕ್ಕೆ ಹೋದ. ಕೆಲ್ಸಕ್ಕೆ ಹೋಗಿ ಬರ್ತೀನಿ. ಒಂದಿನ ಪ್ಲಂಬರ್ ಕೆಲ್ಸಕ್ಕೆ ಹೋದ. ಕೆಲ್ಸಕ್ಕೆ ಹೋಗಿ ಬರ್ತೀನಿ. ಮತ್ತೊಂದಿನ ಈ ಪಿಜ್ಜಾ ಡೆಲಿವರಿ ಬಾಯ್ ಕೆಲ್ಸಕ್ಕೆ ಹೋದ. ಹೋಗಿ ಬರ್ತೀನಪ್ಪ. ಆಮೇಲೆ ಇನ್ನೇನು ಅವತಾರನೋ ಅಂತ ಕಾಯ್ತಾ ಇರೋಷ್ಟರಲ್ಲಿ ಮಾರನೇ ದಿನ ಮತ್ತೆ ಡಾಕ್ಟರ್ ಕೆಲ್ಸಕ್ಕೆ ಹೋದ. ಸ್ವಾಮಿ ವಯಸ್ಸಾದ ಜೀವ ಇನ್ನೆಷ್ಟು ಅಂತ ತಡೆಯತ್ತೆ. ಈ ನನ್ನ ಮಗನ ಪ್ರೊಫೆಷನಲ್ ಫ್ಯೂಷನ್ ನನಗೆ ಹೆವಿ ಕನ್ಫ್ಯೂಷನ್. ದಯವಿಟ್ಟು ಯಾರಿಗಾದ್ರೂ ಈ ಜಾನಿ ಸಿನ್ಸು ಅದೇನ್ ಕೆಲಸ ಮಾಡ್ತಿದ್ದಾನೆ ಅಂತ ಗೊತ್ತಿದ್ರೆ ನನಗೆ ತಿಳಿಸಿ ಶಾಂತಿ ಕೊಡಿ ಪ್ಲೀಸ್. ಕ್ಯಾಮ್ರಾಮನ್ ಗೊತ್ತೇನಪ್ಪ ನಿಂಗೆ? ಗೊತ್ತಾಯ್ತಲ್ಲ ಜಾನಿ ಸಿನ್ಸ್ ಏನು ಕೆಲಸ ಮಾಡ್ತಾರೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ನಮಗೂ ಗೊತ್ತಿಲ್ಲ, ತಿಳಿಸಿ. ಓಕೆ, ನೆಕ್ಸ್ಟ್ ವಿಡಿಯೋಗೆ ಹೋಗೋಣ. ಓದು ಏನು ಓದ್ತಾ ಇದೀಯಾ? ಎದೋ ಎಸತಿ ಹೇಳ್ಬೇಕು ನಿಂಗೆ, ಕರೆಕ್ಟಾಗಿ ಹೇಳು ಅಂತ. ನಾನು ತಾಳ್ಮೆ ಪರೀಕ್ಷೆ ಮಾಡ್ತಾ ಇದೀಯ ನೀನು. ವಿದ್ಯಾ ಯಾಕೆ ಕಿರಿಸ್ತಿದ್ಯಾ? ಮಕ್ಳಿಗೆ ಹೇಳ್ಕೊಡು ಹುಟ್ಟ ಇದು. ಸಮಾಧಾನವಾಗಿ ಹೇಳ್ಕೊಡು, ಸ್ವಲ್ಪ ಶಾಂತವಾಗಿ ಹೇಳ್ಕೊಡು. ಯಾಕೆ ಕಿರಿಸ್ತೀಯಾ? ಮಾತಾಡೋದಲ್ಲ, ಬಂದ್ ಹೇಳ್ಕೊಡು, ನಿಂಗೂ ಗೊತ್ತಾಗುತ್ತೆ. ಇನ್ನು ಎದ್ದೋಗು, ನಾನು ಹೆಂಗ್ ಹೇಳ್ಕೊಡ್ತೀನಿ ನೋಡು. Few minutes later. ಲಾಸ್ಟ್ ಸಲ ಕೇಳ್ತಾ ಇದ್ದೀನಿ, ವಾಟ್ ಡೂ ಯು ಈಟ್ ಅಟ್ ನೈಟ್? ಈಗ ಆಲ್ರೆಡಿ ಚಪಾತಿ. ಬುಕ್ಕಲ್ಲಿ ನೋಡಿದ್ರೆ ಡಿನ್ನರ್ ಅಂತ ಇದೆ, ನೀನ್ ನೋಡ್ರೆ ಚಪಾತಿ ಅಂತಿದ್ಯಾ. ನನ್ನನ್ನು ಏನ್ ಮೆಂಟ್ಲು ಮಾಡ್ಬೇಕು ಅಂತಿದ್ದೀನೋ. ತಾಳ್ಮೆ ಕಳ್ಕೊಬೇಡ ಅಂತ ನನಗೆ ಹೇಳ್ತಿದ್ರು, ನೋಡಿದ್ರೆ ಅವರೇ ಮೆಂಟ್ಲಾಗ್ಬಿಟ್ಟಿದ್ದಾರೆ. ಮಕ್ಳು ಓದ್ಸೋದು ಅಂದ್ರೆ ಅಷ್ಟು ಈಸಿನಾ? ₹100 ವರ್ಕೌಟ್ ಆಯ್ತು. ಕುಷ್ಕಾದಲ್ಲಿ ಲಿಗ್ ಪೀಸಾ? ಪಾಕೆಟ್ ಅಲ್ಲಿ ಕಾಸು, ಕುಷ್ಕಾ ರೈಸ್ ಅಲ್ಲಿ ಪೀಸು. ಇವಾಗ ಒಂದ್ ಬಾಲ್ ಹುಡ್ಕಕ್ ಬಂದ್ರೆ ಇನ್ನೊಂದ್ ಬಾಲ್ ಫ್ರೀ. ಲಕ್ಕಂತೂ ಇವತ್ತು ಎಲ್ಲೋ ಇದೆ. ಒಳ್ಳೆ ಟೈಮ್ ಅನ್ಸುತ್ತೆ. ಪಕ್ಕದ ಮನೆ ಪಿಂಕಿಗೆ ಎಲ್ಲ ಹೇಳ್ಕೊಂಬಿಡೋಣ. ಪಿಂಕಿ, ನಿಮ್ಗೆ ತುಂಬಾ ದಿನದಿಂದ ಏನೋ ಹೇಳ್ಬೇಕು ಅನ್ಕೊಂಡಿದ್ದೆ. ಹೇಳಿ ಅಣ್ಣ. ಆಯ್ತಾ? ಹೋಗ್ ಮಾಡೋದು ಇನ್ನೊಂದ್ಸಲ. ಇದು ಮನೇಲಿ ಅಡ್ಗೆ ಮಾಡಕ್ ಏನು ಇಲ್ಲ. ನೆನ್ನೆದು ಸ್ವಲ್ಪ ಅನ್ನ ಸಾಂಬಾರ್ ಇದೆ, ತಿಂತ್ಯಾ? ಆಯ್ತಪ್ಪ. ಅಪ್ಪ ಎಲ್ಲ ಕಾಳೆ ಆಯ್ತು, ನೀವೇನ್ ತಿಂತೀರಾ? ಸಾರಿ ಅಪ್ಪ. ನನಗೆ ಬಿರಿಯಾನಿ ಮತ್ತೆ ಚಿಲ್ಲಿ ಚಿಕನ್ ಆರ್ಡರ್ ಮಾಡ್ಕೊಂಡಿದ್ದೆ. ವಿಡಿಯೋನ ನೋಡಿದ್ರಲ್ಲ, ನಿಮಗೆ ಸ್ವಲ್ಪನಾದ್ರೂ ವಿಡಿಯೋ ಇಷ್ಟ ಆದರೆ ಒಂದು 500 ಲೈಕ್ನ ಎಕ್ಸ್ಪ್ರೆಷನ್ ಮಾಡ್ತಾ ಇದ್ದೀನಿ. ಪಟಾಪಟ 500 ಲೈಕ್ನ ಕಂಪ್ಲೀಟ್ನ ಮಾಡಿ. ಸೊ ರಘು ವೈನ್ ಸ್ಟೋರ್ ಅವರ ಒಂದು ರೀಲ್ಸ್ಗಳನ್ನ ಕಲೆಕ್ಟ್ ಮಾಡಿಕೊಂಡು ಬಂದು ರಿಯಾಕ್ಷನನ್ನು ಕೊಟ್ಟಿದ್ದೀನಿ. ಸೊ ಏನನ್ಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ. ಸೊ ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕು, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕು. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ಕಾರ.